Hi everyone, welcome back to Linux Fundamental Series. ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಈ ಎಪಿಸೋಡಲ್ಲಿ ಬೇಸಿಕ್ ಆಗಿ ಲಿನಕ್ಸ್ ಸಿಸ್ಟಮ್ನ ಮಾನಿಟರಿಂಗ್ ಮಾಡೋದು ಹೇಗೆ ಆ್ಯಂಡ್ ಅದ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತು ಡಿಸ್ಕ್ ಸ್ಪೇಸ್ ಆ್ಯಂಡ್ ಸಿ ಪಿ ಯುಟಿಲೈಸೇಷನ್, ಮೆಮೊರಿ ಯುಟಿಲೈಸೇಷನ್ ಆ್ಯಂಡ್ ಓವರಾಲ್ ಮಾನಿಟರಿಂಗ್ನ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ಥ್ರೂ CLI ನೋಡ್ತಾ ಹೋಗೋಣ. ಸೊ ಲಾಸ್ಟ್ ಎಪಿಸೋಡಲ್ಲಿ ಡಿಸ್ಕಸ್ ಮಾಡಿದಾಗೆ ನಾವು ಪ್ರೋಸೆಸಸ್ನ ಲಿಸ್ಟ್ ಮಾಡೋದಕ್ಕೆ PS ಕಮಾಂಡ್ನ ಯೂಸ್ ಮಾಡ್ತಿದ್ವಿ. ಸೊ ಆನ್ ಟಾಪ್ ಆಫ್ ಇಟ್ ನಾವು PS -EFನ ಯೂಸ್ ಮಾಡ್ತಿದ್ವಿ. ಸೊ ದಟ್ ನಾವು ಎಲ್ಲ ಬೇಸಿಕ್ ಆಟ್ರಿಬ್ಯೂಟ್ಸ್ ಮತ್ತು ಇನ್ಫಾರ್ಮೇಷನ್ನ ಲಿಸ್ಟ್ ಮಾಡ್ತಾ ಇದ್ವಿ ಆ ಕಮಾಂಡ್ ಯೂಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈವನ್ ಮೋರ್ ಅದನ್ನು ಕೂಡ ಎನ್ಹಾನ್ಸ್ ಮಾಡೋದಕ್ಕೆ PS AUX ಕಮಾಂಡ್ನ ಯೂಸ್ ಮಾಡ್ತಾ ಇದ್ವಿ. ಸೊ ದಟ್ ನಾವು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಪ್ರೊಸೆಸಸ್ ಜೊತೆಗೆ ಯೂಸರ್ ಫ್ರೆಂಡ್ಲಿ ಫಾರ್ಮೆಟಲ್ಲಿ ಆಟ್ರಿಬ್ಯೂಟ್ಸಸ್ ಎಲ್ಲ ಲಿಸ್ಟ್ ಆಗ್ತಾ ಇತ್ತು. ಸೊ ಅದು ಒಂದು ಪರ್ಟಿಕ್ಯುಲರ್ ಆರ್ಡರ್ಡ್ ಫಾರ್ಮೆಟಲ್ಲಿ ನಮಗೆ ಅದು ಲಿಸ್ಟ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ನಾವು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಯಾವ ಒಂದು ಪ್ರೊಸೆಸಸ್ಸು ಹೈಯರ್ ಪ್ರಿಯಾರಿಟಿ ತಗೋತಾ ಇದೆ ಆ್ಯಂಡ್ ಯಾವುದು ಹೈಯರ್ ಪ್ರಿಯಾರಿಟಿಯಲ್ಲಿ ರನ್ ಆಗ್ತಾ ಇದೆ ಅನ್ನೋದನ್ನು ಒಂದು ರಿಯಲ್ ಟೈಮ್ ಇನ್ಫಾರ್ಮೇಷನ್ನ ನೋಡಬೇಕು ಅನ್ನೋದಾದರೆ, ರಿಯಲ್ ಟೈಮ್ ಲಿಸ್ಟ್ ಆಫ್ ಪ್ರೊಸೆಸ್ನ ನಾವು ಲಿಸ್ಟ್ ಮಾಡಬೇಕಂದ್ರೆ ವಿಲ್ ಯೂಸ್ ದ ಕಮಾಂಡ್ ಕಾಲ್ಡ್ ಟಾಪ್. ಸೊ ಟಾಪ್ ಕಮಾಂಡಲ್ಲಿ T ಸ್ಟ್ಯಾಂಡ್ಸ್ ಫಾರ್ ಟೇಬಲ್ ಆಫ್ ಪ್ರೊಸೆಸಸ್ ಆ್ಯಂಡ್ O ಸ್ಟ್ಯಾಂಡ್ಸ್ ಫಾರ್ ಆರ್ಡರ್ಡ್ ಪ್ರೊಸೆಸಸ್, OP ಆರ್ಡರ್ಡ್ ಪ್ರೊಸೆಸಸ್. ಸೊ ವಿ ಕ್ಯಾನ್ ಸಿ ದಟ್ ಇಲ್ಲಿ ಪ್ರೊಸೆಸಸ್ ರಿಯಲ್ ಟೈಮಲ್ಲಿ ನಾವು ಆ ಪ್ರಿಯಾರಿಟೀಸ್ ಚೇಂಜ್ ಆಗ್ತಿರೋದನ್ನ ನಾವು ನೋಡ್ಬೋದು. ಸೊ ಯೂಸರ್ಸ್ ಆ್ಯಂಡ್ ಪ್ರೊಸೆಸ್ IDs ಕೂಡ ಚೇಂಜ್ ಆಗ್ತಾ ಇದೆ. ಸೊ ದಿಸ್ ಡಿಪೆಂಡ್ ಬೇಸ್ಡ್ ಆನ್ CPU ಯುಟಿಲೈಸೇಷನ್ ಆ್ಯಂಡ್ ಮೆಮೊರಿ ಯುಟಿಲೈಸೇಷನ್ ಆಫ್ ದಿ ಪ್ರೊಸೆಸಸ್. ಸೊ ಆ ಒಂದು ಪ್ರೊಸೆಸಸ್ಸು ಆ ಒಂದು ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು CPU ಯುಟಿಲೈಸ್ ಮಾಡ್ತಾ ಇದೆ ಆ್ಯಂಡ್ ಎಷ್ಟು ಮೆಮೊರಿನ ಯುಟಿಲೈಸ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಆ ವ್ಯಾಲ್ಯೂಸ್ ಬೇಸ್ ಆಗಿ ಅದು ಪ್ರಿಯಾರಿಟಿ ಸೆಟ್ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ CPU ಮತ್ತು ಜಾಸ್ತಿ ಮೆಮೊರಿ ಯುಟಿಲೈಸ್ ಮಾಡ್ತಾ ಇದ್ರೆ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ. ಆ್ಯಂಡ್ ಲೀಸ್ಟ್ ಪ್ರಿಯಾರಿಟಿ ಅಂದರೆ ಲೀಸ್ಟ್ CPU ಯುಟಿಲೈಸೇಷನ್ ಆ್ಯಂಡ್ ಲೀಸ್ಟ್ ಮೆಮೊರಿ ಯುಟಿಲೈಸೇಷನ್ ಆಗ್ತಾ ಇದ್ರೆ ಅದ್ರ ಪ್ರಿಯಾರಿಟಿ ಲೋ ಇರುತ್ತೆ. ಸೊ ದಿಸ್ ಪ್ರೊವೈಡ್ಸ್ ರಿಯಲ್ ಟೈಮ್ listing of processes with CPU and memory utilization along with memory. ಸೊ ನಾವು ಮೆಮೊರಿ ಯೂಸೇಜ್ ಕೂಡ ನೋಡ್ಬೋದು, ಟೋಟಲ್ ಅಮೌಂಟ್ ಆಫ್ ಮೆಮೊರಿ ಎಷ್ಟಿದೆ ಆ್ಯಂಡ್ ಅವೈಲಬಲ್ ಫ್ರೀ ಮೆಮೊರಿ ಎಷ್ಟಿದೆ ಆ್ಯಂಡ್ ಯೂಸ್ಡ್ ಎಷ್ಟಿದೆ ಅನ್ನೋದನ್ನು ಕೂಡ ಇದು ನೋಡ್ಬೋದು. ಆ್ಯಂಡ್ ಸ್ವ್ಯಾಪ್ ಮೆಮೊರಿ. ಸೊ ಆ್ಯಸ್ ಪರ್ ನಾವು ಸ್ವ್ಯಾಪ್ ಮೆಮೊರಿ ಬಗ್ಗೆ ಅಷ್ಟು ಇನ್ಡೆಪ್ತ್ ಹೋಗೋದು ಬೇಡ. ಸೊ ಮೆಮೊರಿ ಬಗ್ಗೆ, ಅವೈಲಬಲ್ ಮೆಮೊರಿ ಬಗ್ಗೆ ನಮಗೆ ಗೊತ್ತಿದ್ರೆ ಸಾಕು. ಸೊ ಆಸ್ ಸೇಮ್ ಆಸ್ ಟಾಪ್, we can also enhance this command by htop. So htop ಅಲ್ಲಿ H stands for human friendly format. ಸೊ htop ಕಮಾಂಡ್ ಯೂಸ್ ಮಾಡಿದ್ರೆ ನಮಗೆ ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿಗುತ್ತೆ. ಸೊ CPU ಯುಟಿಲೈಸೇಷನ್ ಆಗಿರ್ಬೋದು, ಮೆಮೊರಿ ಯುಟಿಲೈಸೇಷನ್ ಆಗಿರ್ಬೋದು, ಥ್ರೂ ಬಾರ್ ಗ್ರಾಫ್ ಅಂದರೆ ರಿಯಲ್ ಟೈಮಲ್ಲಿ ಆ ಬಾರ್ ಗ್ರಾಫ್ ವ್ಯಾಲ್ಯೂ ಚೇಂಜ್ ಆಗೋದಾಗಿರ್ಬೋದು, ಆ ರೀತಿ ನಮ್ಗೆ ಒಂದು ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಬಟ್ ಇಟ್ ಈಸ್ ಆಸ್ ಸೇಮ್ ಆಸ್ ಟಾಪ್ ಕಮಾಂಡ್ ನಮಗೆ. ಸೊ ನೆಕ್ಸ್ಟ್ ನಾವು ವರ್ಚುವಲ್ ಮಷೀನ್ದು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅದರದ್ದೊಂದು ಮೆಮೊರಿ ಅಥವಾ ಫ್ರೀ ಮೆಮೊರಿ ಎಷ್ಟು ಮೆಮೊರಿ ಯೂಸೇಜ್ ಆಗಿದೆ ಆ್ಯಂಡ್ ಎಷ್ಟು ಅವೈಲಬಲ್ ಇದೆ ಯೂಸ್ ಮಾಡೋದಕ್ಕೆ ಅನ್ನೋದನ್ನು ನೋಡೋದಕ್ಕೆ ನಾವು VM-stat ಕಮಾಂಡ್ನ ಯೂಸ್ ಮಾಡ್ಬೋದು. ಸೊ VM ಸ್ಟ್ಯಾಂಡ್ಸ್ ಫಾರ್ ವರ್ಚುವಲ್ ಮಿಷಿನ್ ಆ್ಯಂಡ್ ಸ್ಟ್ಯಾಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್. ಸೊ ನಾವಿಲ್ಲಿ ಓವರಾಲ್ ಫ್ರೀ ಮೆಮೊರಿ ಆ್ಯಂಡ್ ಕ್ಯಾಶ್ ಮೆಮೊರಿ ಆ್ಯಂಡ್ ಸ್ವ್ಯಾಪ್, ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆ್ಯಂಡ್ CPUs ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನೋಡ್ಬೋದು. ಇಲ್ಲಿ ಮೇನ್ ಆಟ್ರಿಬ್ಯೂಟ್ಸಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಟು R ಆ್ಯಂಡ್ B. R ಸ್ಟ್ಯಾಂಡ್ಸ್ ಫಾರ್ ರನ್ನಬಲ್ ಪ್ರೊಸೆಸಸ್ ಆ್ಯಂಡ್ B ಸ್ಟ್ಯಾಂಡ್ಸ್ ಫಾರ್ ಬ್ಲಾಕ್ ಪ್ರೊಸೆಸಸ್. ಸೊ ಯಾವ್ಯಾವ ಪ್ರೊಸೆಸ್ ಎಷ್ಟು ಯಾವ ಟೈಪ್ಸ್ ಆಫ್ ಪ್ರೊಸೆಸಸ್ ಇದೆ ಆ್ಯಂಡ್ ಯಾವುದಾದ್ರೂ ಪ್ರೊಸೆಸಸ್ ಬ್ಲಾಕ್ಡ್ ಆಗಿದೆಯಾ, ಆ್ಯಂಡ್ ನೆಕ್ಸ್ಟ್ ನಮಗೆ ಅವೈಲಬಲ್ ಫ್ರೀ ಮೆಮೊರಿ ಎಷ್ಟಿದೆ. ಇದು ಆಲ್ಮೋಸ್ಟ್ ಆಲ್ ಇನ್ ಟರ್ಮ್ಸ್ ಆಫ್ ಕಿಲೋಬೈಟ್ಸ್. ಸೊ KBsಲ್ಲಿ ನಮಗೆ ಈ ಮೆಮೊರಿ ಯುಟಿಲೈಸೇಷನ್, ಮೆಮೊರಿ ಸ್ಪೇಸ್ ಇರ್ಬೋದು, ಮತ್ತು ಎಷ್ಟು ಮೆಮೊರಿ ಅವೈಲಬಲ್ ಇದೆ, ಯೂಸ್ ಆಗ್ದಲ್ಲ ಎಷ್ಟು ಲೆಫ್ಟ್ ಇದೆ ಅನ್ನೋದನ್ನು ಥ್ರೂ ಕಿಲೋಬೈಟ್ಸ್ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇದೇ ಒಂದು ಸೇಮ್ ಡೇಟಾನ ನಾವು ಮೆಗಾಬೈಟ್ಸಲ್ಲಿ ನೋಡಬೇಕು ಅಂತ ಆದರೆ ವಿಲ್ ಯೂಸ್ ದ ಕಮಾಂಡ್ ಕಾಲ್ಡ್ ಫ್ರೀ ಸ್ಪೇಸ್ -m. ಸೊ M ಸ್ಟ್ಯಾಂಡ್ಸ್ ಫಾರ್ ಮೆಗಾಬೈಟ್ಸ್ ರೆಪ್ರೆಸೆಂಟೇಷನ್. ಸೊ ನಾವಿಲ್ಲಿ ಸೇಮ್ ಡೇಟಾನ
ನಾವಿಲ್ಲಿ ಮೆಗಾಬೈಟ್ಸಲ್ಲಿ ನೋಡ್ತೀವಿ. ಸೊ ಟೋಟಲ್ ಅವೈಲಬಲ್ ಮೆಮೊರಿ ಎಷ್ಟಿದೆ ಆ್ಯಂಡ್ ಎಷ್ಟು ಯೂಸ್ ಆಗಿದೆ. ಸೊ ಈ ಒಂದು ಡೇಟಾ ಏನಿದೆ ಇದು ರ್ಯಾಮ್ ಡೇಟಾ. ಸೊ ನಾವು ಮೆಮೊರಿ ಅಂತ ಯಾವಾಗ ಯೂಸ್ ಮಾಡ್ತೀವಿ ಆವಾಗ ದಟ್ ಈಸ್ ರಿಲೇಟೆಡ್ ಟು ರ್ಯಾಮ್. ಸೊ ಕರೆಂಟ್ಲಿ ರ್ಯಾಮ್ ಎಷ್ಟು, ಟೋಟಲ್ ರ್ಯಾಮ್ ಸ್ಪೇಸ್ ಎಷ್ಟಿದೆ, ಎಷ್ಟು ಯೂಸ್ ಆಗಿದೆ ಆ್ಯಂಡ್ ನಮಗೆ ಅವೈಲಬಲ್ ಫ್ರೀ ರ್ಯಾಮ್ ಸ್ಪೇಸ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಮೆಗಾಬೈಟ್ಸಲ್ಲಿ ನಮಗೆ ಡಿಸ್ಪ್ಲೇ ಆಗ್ತದೆ. ಸೊ VMstat ಫ್ರೀ -m ಈ ಒಂದು ಮೆಮೊರಿ ರಿಲೇಟೆಡ್ ಡೇಟಾ ಏನು ಡಿಸ್ಪ್ಲೇ ಆಗ್ತದೆ ಇದು ಬಂದ್ಬಿಟ್ಟು ರ್ಯಾಮ್ ಡೇಟಾ. ಸೊ ರ್ಯಾಮ್ ಎಷ್ಟು, ಟೋಟಲ್ ಅಮೌಂಟ್ ಆಫ್ ರ್ಯಾಮ್ ಸ್ಪೇಸ್ ಎಷ್ಟು ಯೂಸ್ ಆಗಿದೆ ಆ್ಯಂಡ್ ಎಷ್ಟು ಅವೈಲಬಲ್ ಇರೋದು ಇಲ್ಲಿ ರೆಪ್ರೆಸೆಂಟ್ ಆಗ್ತಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರ್ಯಾಮ್ ಮೆಮೊರಿ. ಸೊ ನಾವು ಡಿಸ್ಕ್ ಯುಟಿಲೈಸೇಷನ್, ಸೊ ನಮ್ಮದು ಓವರ್ ಆಲ್ ಡಿಸ್ಕ್ ಸ್ಪೇಸ್ ಎಷ್ಟಿದೆ ಆ್ಯಂಡ್ ಎಷ್ಟು ಯೂಸ್ ಆಗಿದೆ, ಎಷ್ಟು ಅವೈಲಬಲ್ ಸ್ಪೇಸ್ ಎಷ್ಟಿದೆ ಡಿಸ್ಕಲ್ಲಿ ಅನ್ನೋದನ್ನು ನೋಡೋದಾದರೆ ನಾವು DF ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಸೊ D ಸ್ಟ್ಯಾಂಡ್ಸ್ ಫಾರ್ ಡಿಸ್ಕ್ ಆ್ಯಂಡ್ F ಸ್ಟ್ಯಾಂಡ್ಸ್ ಫಾರ್ ಫೈಲ್ ಸಿಸ್ಟಮ್. ಸೊ DF ಸ್ಪೇಸ್ -H ಸ್ಟ್ಯಾಂಡ್ಸ್ ಫಾರ್ ಹ್ಯೂಮನ್ ರೀಡಬಲ್ ಫಾರ್ಮೆಟ್. ಸೊ ಇಲ್ಲಿ ಸ್ಪೇಸ್ -H. ಸೊ ಡಿಸ್ಕ್ ಫೈಲ್ ಸಿಸ್ಟಮ್ ಅಂತ ನಾವಿಲ್ಲಿ ಕಮಾಂಡಲ್ಲೇ ಯೂಸ್ ಮಾಡಿದಾಗೆ ಆ ಒಂದು ಏನು ಫೈಲ್ ಸಿಸ್ಟಮ್ಸಲ್ಲಿ ಯಾವುದು ಮೋಸ್ಟ್ ಅಮೌಂಟ್ ಆಫ್ ಮೆಮೊರಿ ಎಲ್ಲಿ ಅಲೋಕೇಟ್ ಆಗಿರುತ್ತೆ ಆ ಒಂದು ಫೈಲ್ ಸಿಸ್ಟಮ್, ಒಂದೊಂದು ಫೈಲ್ ಸಿಸ್ಟಮ್ಗೆ ಸ್ಪೆಸಿಫಿಕ್ ಆಗಿ ಎಷ್ಟು ಮೆಮೊರಿ ಅಥವಾ ಮೆಮೊರಿ ಅಲ್ಲ, ಇಲ್ಲಿ ಎಷ್ಟು ಡಿಸ್ಕ್ ಸ್ಪೇಸ್ ಅಲೋಕೇಟ್ ಆಗಿದೆ ಆ್ಯಂಡ್ ಎಷ್ಟು ಯೂಸ್ ಆಗಿದೆ, ನಮಗೆ ಇನ್ನೆಷ್ಟು ಅವೈಲಬಲ್ ಇದೆ ಅನ್ನೋದು ನಮಗೆ ಫೈಲ್ ಸಿಸ್ಟಮ್ ಪರ್ ಫೈಲ್ಗೆ ನಮಗೆ ಇಲ್ಲಿ ಲಿಸ್ಟ್ ಆಗಿದೆ. ಸೊ ಲಿನಕ್ಸ್ ಅಂತ ಬಂದಾಗ, ನಾವು ವಿಂಡೋಸಲ್ಲಿ ಬಂದಾಗ ಡಿಸ್ಕ್ C ಡ್ರೈವ್, D ಡ್ರೈವ್, E ಡ್ರೈವ್ ಈ ಥರ ನೋಡಿರ್ತೀವಿ. ಅದೇ ಲಿನಕ್ಸಲ್ಲಿ ಬಂದಾಗ ಡೆವ್ ಸ್ಟ್ಯಾಂಡ್ಸ್ ಫಾರ್ ಡಿವೈಸ್ ಫೈಲ್ಸ್. ಅಲ್ಲಿ ನಮಗೆ SDA1, SDA2, VDA1, VDA2 ಅಂತ ಫೈಲ್ ಸಿಸ್ಟಮ್ಸ್ ನಾವು ನೋಡ್ತೀವಿ. ಸೊ ಸೇಮ್ ಆಸ್ ವಿಂಡೋಸಲ್ಲಿ C ಡ್ರೈವ್, D ಡ್ರೈವ್, E ಡ್ರೈವ್ ಅಂದರೆ ಫಸ್ಟ್ ಡ್ರೈವ್, ಸೆಕೆಂಡ್ ಡ್ರೈವ್ ಅಂತ ಯಾವ ರೀತಿ ಪಾರ್ಟಿಷನ್ ಆಗಿರುತ್ತೆ. ಸೊ ಇಲ್ಲಿ ಲಿನಕ್ಸಲ್ಲಿ SDA1, SDA2, SDA3. ಸೊ ನಾವು ಈ ರೀತಿ ಬೇರೆ ಬೇರೆ ಪಾರ್ಟಿಷನ್ಸ್ನ ಮಾಡಿರ್ತೀವಿ. ಸೊ ಇಲ್ಲಿ DF ಸ್ಪೇಸ್ -H ಕಮಾಂಡ್ನ ಯೂಸ್ ಮಾಡಿ ನಾವು ಲಿಸ್ಟ್ ಮಾಡಿದಾಗ ಯಾವ ಫೈಲ್ ಸಿಸ್ಟಮಲ್ಲಿ ಎಷ್ಟು ಅಮೌಂಟ್ ಆಫ್ ಡಿಸ್ಕ್ ಸ್ಪೇಸ್ ಅಲೋಕೇಟ್ ಆಗಿದೆ, ಅಮೌಂಟ್ಸ್ ಅಂದರೆ ಸಪ್ರೇಷನ್ ಆಗಿದೆ ಆ್ಯಂಡ್ ಎಷ್ಟು ಯೂಸ್ ಆಗಿದೆ, ಎಷ್ಟು ರಿಮೈನಿಂಗ್ ಸ್ಪೇಸಸ್ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದೆ ವಿತ್ ಯೂಸೇಜ್ ಪರ್ಸೆಂಟೇಜ್ ಪ್ಯಾರಾಮೀಟರಲ್ಲಿ ಕೂಡ ಇಲ್ಲಿ ಲಿಸ್ಟ್ ಆಗಿದೆ ಆ್ಯಂಡ್ ಯಾವ ಒಂದು ಪಾಯಿಂಟಲ್ಲಿ ಮೌಂಟ್ ಆಗಿದೆ ಅಂದರೆ ಆ್ಯಡ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿದೆ. ಸೊ ವಾಟ್ ಈಸ್ ಮೌಂಟಿಂಗ್ ಆ್ಯಂಡ್ ಯಾವ ರೀತಿ ವರ್ಚುವಲ್ ಮೆಷಿನ್ಸ್ಗೆ ಡಿಸ್ಕ್ ಸ್ಪೇಸ್ ಆಗಿರ್ಬೋದು ಅಥವಾ ಸ್ಟೋರೇಜ್ನಾಗಿರ್ಬೋದು ಮೌಂಟ್ ಮಾಡೋದು ಅನ್ನೋದನ್ನು ನಾವು ಅಪ್ಕಮಿಂಗ್ ಸೀರೀಸಲ್ಲಿ ಆಗಿರ್ಬೋದು ಅಥವಾ ಅಪ್ಕಮಿಂಗ್ ಲರ್ನಿಂಗ್ಸಲ್ಲಿ ನೋಡ್ತಾ ಹೋಗೋಣ. ಆ್ಯಸ್ ಪರ್ ನಾವು ನಮಗೆ ಒಂದು ಡಿಸ್ಕ್ ಸ್ಟೋರೇಜ್ ಪರ್ ಫೈಲ್ ಸಿಸ್ಟಮ್ ಇದು ಅಲೋಕೇಟೆಡ್ ಡಿಸ್ಕ್ ಸ್ಪೇಸ್ ಆ್ಯಂಡ್ ಯೂಸ್ಡ್ ಡಿಸ್ಕ್ ಸ್ಪೇಸ್ ಆ್ಯಂಡ್ ಅವೈಲಬಲ್ ಡಿಸ್ಕ್ ಸ್ಪೇಸ್ ಇಷ್ಟನ್ನ ನಮಗೆ ಲಿಸ್ಟ್ ಮಾಡೋದಕ್ಕೆ ಗೊತ್ತಿದ್ರೆ ಸಾಕು ಬೇಸಿಕ್ ಆಗಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಎಲ್ಲೆಲ್ಲಿ ಸ್ಟೋರೇಜ್ ಮೌಂಟ್ ಆಗಿದೆ, ಯಾವ ಫೈಲ್ ಸಿಸ್ಟಮ್ಗೆ ಮೌಂಟ್ ಆಗಿದೆ ಅಲ್ಲಿ ಆ ಡಿವೈಸ್ ಫೈಲ್ದು ಒಂದು ಟೋಟಲ್ ಅವೈಲಬಲ್ ಸ್ಟೋರೇಜ್ ಆಗಿರ್ಬೋದು ಆ್ಯಂಡ್ ಯೂಸ್ಡ್ ಆಗಿರ್ಬೋದು ಆ್ಯಂಡ್ ವಿತ್ ಪರ್ಸೆಂಟೇಜ್ ನಮಗೆ ಯೂಸೇಜ್ ಡಿಸ್ಕ್ ಸ್ಪೇಸ್ ಯೂಸೇಜ್ ಎಲ್ಲ ಒಂದು ಲಿಸ್ಟ್ನ ನಾವು ನೋಡಿದ್ದಾಯಿತು. ಸೊ ನಮಗೆ ಪರ್ಟಿಕ್ಯುಲರ್ ನಮ್ಮದೊಂದು ಫೋಲ್ಡರಲ್ಲಿ ಅಥವಾ ಪರ್ಟಿಕ್ಯುಲರ್ ಡೈರೆಕ್ಟ್ರಿಲಿ ಎಷ್ಟು ಸ್ಪೇಸ್ ಯುಟಿಲೈಸ್ ಆಗಿದೆ, ಎಷ್ಟು ಸ್ಪೇಸ್ ಅವೈಲಬಲ್ ಇದೆ ಅನ್ನೋದನ್ನು ನಾವು ನೋಡಬೇಕು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಯಾವುದಾದ್ರೂ ಒಂದು ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಾವು ಒಂದು ಫೋಲ್ಡರ್ ಅಥವಾ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಿರ್ತೀವಿ. ಅಲ್ಲಿ ನಾವು ರೆಗ್ಯುಲರ್ ಆಗಿ ಲಾಗ್ ಸ್ಟೋರ್ ಮಾಡ್ತಿರ್ತೀವಿ ಅಥವಾ ಬೇರೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ರೆಗ್ಯುಲರ್ ಆಗಿ ಸ್ಟೋರ್ ಮಾಡ್ತಿರ್ತೀವಿ. ಸೊ ಅದು ಆ ಒಂದು ಪರ್ಟಿಕ್ಯುಲರ್ ಡೈರೆಕ್ಟ್ರಿ ನಮಗೆ ಎಷ್ಟು ಸ್ಪೇಸ್ ಯುಟಿಲೈಸ್ ಮಾಡ್ತಾ ಇದೆ, ಎಷ್ಟು ಸ್ಟೋರೇಜ್ ಅದು ಆಕ್ಯುಪೈ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು ಅನ್ನೋದಾದರೆ, ಸೊ ಪರ್ಟಿಕ್ಯುಲರ್ ಡೈರೆಕ್ಟ್ರಿ ಅಥವಾ ಫೋಲ್ಡರ್ದು ನಾವು ಡಿಸ್ಕ್ ಸ್ಪೇಸ್ ಅಥವಾ ಸ್ಟೋರೇಜ್ ಯೂಸೇಜ್ನ ನಾವು ನೋಡಬೇಕು ಅಂತಂದರೆ ನಾವು DU ಕಮಾಂಡ್ನ ಯೂಸ್ ಮಾಡ್ತೀವಿ. DU-SH.
ಸ್ಲ್ಯಾಶ್ ನಮ್ದು ಯಾವ ಡೈರೆಕ್ಟ್ರಿಲಿ ಯಾವ ಒಂದು ಫೋಲ್ಡರ್ದು ನಾವು ಮೆಮೊರಿ ಅಲ್ಲ ಡಿಸ್ಕ್ ಸ್ಟೋರೇಜ್ ಸ್ಟೋರೇಜ್ ಯೂಸಸ್ನ ನಾವು ನೋಡಬೇಕು, ಆ ಒಂದು ಪಾತ್ನ ಎಂಟರ್ ಮಾಡ್ತೀವಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ವೇರಿಯೇಬಲ್ಸಲ್ಲಿ ನಾವು ಲಾಗ್ಸ್ನ ಸ್ಟೋರ್ ಮಾಡ್ತಾ ಇದ್ರೆ, ಸೊ ವಿ ಕ್ಯಾನ್ ಸಿ ದ ಸ್ಟೋರೇಜ್ ಯುಟಿಲೈಸೇಷನ್ ಆಫ್ ಲಾಗ್ ಡೈರೆಕ್ಟ್ರಿ. ಸೊ ಲಾಗ್ ಡೈರೆಕ್ಟ್ರಿಯಲ್ಲಿ 432 ಮೆಗಾಬೈಟ್ಸ್ ಆಫ್ ಲಾಗ್ಸ್ ಸ್ಟೋರ್ ಆಗಿದೆ. ಸೊ if we consider temporary directory du space sh.tmp, ಸೊ TMPಯಲ್ಲಿ ನಮಗೆ ತುಂಬ ಒಂದು ಮೆಮೊರಿ ಡಿಸ್ಕ್ ಸ್ಪೇಸ್ ಏನು ಯುಟಿಲೈಸೇಷನ್ ಆಗಿಲ್ಲ, ಜಸ್ಟ್ 56 ಕಿಲೋಬೈಟ್ಸ್ ಯುಟಿಲೈಸ್ ಆಗಿದೆ. ಬಿಕಾಸ್ ಯಾಕಪ್ಪ ಅಂತಂದರೆ ಟೆಂಪ್ರವರಿ ಡೈರೆಕ್ಟರಿಲಿ ನಾವು ಯೂಸ್ ಮಾಡದೇ ಇರೋವಂಥ ಒಂದು ಫೈಲ್ಸ್ ಆಗಿರ್ಬೋದು, ಫೋಲ್ಡರ್ಸ್ ಆಗಿರ್ಬೋದು, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಫಂಕ್ಷನಾಲಿಟಿ ಲಿನಕ್ಸಲ್ಲಿದೆ. ಸೊ ಇಷ್ಟು ಒಂದು ಬೇಸಿಕ್ ಕಮೆಂಟ್ಸ್ನ ನಾವು ಸಿಸ್ಟಮ್ ಮಾನಿಟರಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಟಾಪ್ ಕಮಾಂಡ್ ಬಂದ್ಬಿಟ್ಟು ರಿಯಲ್ ಟೈಮ್ ಪ್ರೊಸೆಸಸ್ನ ಲಿಸ್ಟ್ ಮಾಡೋದಕ್ಕೆ ಬೇಸ್ಡ್ ಆನ್ ದೇರ್ CPU ಯುಟಿಲೈಸೇಷನ್ ಆ್ಯಂಡ್ ಮೆಮೊರಿ ಯುಟಿಲೈಸೇಷನ್, ನಾವು ಆ ಒಂದು ಪ್ರೊಸೆಸಸ್ನ ಆರ್ಡರ್ಡ್ ಮ್ಯಾನರಲ್ಲಿ ಲಿಸ್ಟ್ ಮಾಡೋದಕ್ಕೆ ಟಾಪ್ ಕಮಾಂಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಟಾಪ್ ಆ್ಯಂಡ್ ಹೆಚ್ ಟಾಪ್ ಆರ್ ಸೇಮ್, ಜಸ್ಟ್ ಹೆಚ್ ಟಾಪ್ ಏನಪ್ಪ ಅಂತಂದರೆ ಗ್ರಾಫಿಕಲ್ ಇಟ್ ಕಮ್ಸ್ ಅಪ್ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ನಾವು ಬಾರ್ ಗ್ರಾಫ್ ಆಗಿರ್ಬೋದು, ರಿಯಲ್ ಟೈಮ್ ಬಾರ್ ಗ್ರಾಫ್ ರೆಪ್ರೆಸೆಂಟೇಷನ್ ಜೊತೆಗೆ ಹೆಚ್ ಟಾಪ್ ಬರುತ್ತೆ. ಹೆಚ್ ಟಾಪ್ ಇಸ್ ಎ ಎನ್ಹಾನ್ಸ್ಡ್ ವರ್ಷನ್ ಆಫ್ ಟಾಪ್ ಕಮಾಂಡ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು VM ಸ್ಟಾಟ್ ಬಂದ್ಬಿಟ್ಟು ನಿಮ್ಮ ವರ್ಚುವಲ್ ಮಷೀನ್ದು ಸ್ಟ್ಯಾಟಿಸ್ಟಿಕ್ಸ್ನ ಡಿಸ್ಪ್ಲೇ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಕಿಲೋಬೈಟ್ಸ್. ಸೊ ನೆಕ್ಸ್ಟ್ ನಾವು ಮೆಗಾಬೈಟ್ಸಲ್ಲಿ ಅದೇ ಒಂದು ಇನ್ಫಾರ್ಮೇಷನ್ನ ನೋಡಬೇಕು, ಒಂದು ರ್ಯಾಮ್ ಮೆಮೊರಿ ಯೂಸೇಜ್ನ ನೋಡಬೇಕು ಅನ್ನೋದಾದರೆ ವಿಲ್ ಯೂಸ್ ದ ಕಮಾಂಡ್ ಫ್ರೀ ಸ್ಪೇಸ್ -m. ಸೊ -m ಸ್ಟ್ಯಾಂಡ್ಸ್ ಫಾರ್ ಮೆಗಾಬೈಟ್ಸ್ ರೆಪ್ರೆಸೆಂಟೇಷನ್. ಸೊ ನಾವಲ್ಲಿ ನಮ್ಮ ರ್ಯಾಮ್ ಯೂಸೇಜ್ ಆಗಿರ್ಬೋದು, ರ್ಯಾಮ್ ಮೆಮೊರಿ ಅವೈಲಬಲ್ ರ್ಯಾಮ್ ಮೆಮೊರಿನ ನಾವು ಯೂಸಿಂಗ್ ಫ್ರೀ ಸ್ಪೇಸ್ -m ಕಮಾಂಡ್ ಯೂಸ್ ಮಾಡ್ಕೊಂಡು ನಾವು ನೋಡ್ಬೋದು. ನೆಕ್ಸ್ಟ್ ಕಮ್ಸ್ ಡಿಸ್ಕ್ ಸ್ಪೇಸ್. ಡಿಸ್ಕ್ ಸ್ಟೋರೇಜ್ ಯೂಸೇಜ್ ಆಗಿರ್ಬೋದು ಅಥವಾ ಅವೈಲಬಲ್ ಸ್ಪೇಸ್ನ ಲಿಸ್ಟ್ ಮಾಡೋದಕ್ಕೆ ವಿಲ್ ಯೂಸ್ ದ ಕಮಾಂಡ್ df ಸ್ಪೇಸ್ -h. ಸೊ disk file system space -h. ಸೊ h ಸ್ಟ್ಯಾಂಡ್ಸ್ ಫಾರ್ ಹ್ಯೂಮನ್ ರೀಡಬಲ್ ಫಾರ್ಮೆಟ್. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಾವು ಸ್ಪೆಸಿಫಿಕ್ ಡೈರೆಕ್ಟ್ರಿ ಅಥವಾ ಫೋಲ್ಡರ್ದು ನಾವು ಡಿಸ್ಕ್ ಸ್ಟೋರೇಜ್ ಯುಟಿಲೈಸೇಷನ್ ನೋಡಬೇಕು ಅಂತಂದರೆ ವಿಲ್ ಯೂಸ್ ದ ಕಮಾಂಡ್ du ಸ್ಪೇಸ್ -sh ಸ್ಲ್ಯಾಶ್ ನಮ್ಮದೊಂದು ಆ ಪಾತ್ ಡೈರೆಕ್ಟ್ರಿ. ಸೊ ಟೆಂಪ್ರವರಿ ಡೈರೆಕ್ಟ್ರಿ ಆದರೆ /tmp. ಆ್ಯಂಡ್ ವ್ಯಾರ್ ಡೈರೆಕ್ಟ್ರಿಲಿ ಲಾಗ್ ಫೋಲ್ಡರ್ದು ನೀವು ಸ್ಟೋರೇಜ್ನ ನೀವು ಲಿಸ್ಟ್ ಮಾಡಬೇಕು ಅಥವಾ ಒಂದು ಪ್ರಿಂಟ್ ಮಾಡಬೇಕು ಅನ್ನೋದಾದರೆ ವಿ ಯೂಸ್ /var/log. ಸೊ ಅದರದ್ದು ಎಂಟೈರ್ ಪಾತ್ನ ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ ಮಾನಿಟರಿಂಗ್ ಆಫ್ ಲಿನಕ್ಸ್ ಸಿಸ್ಟಮ್. ಆ್ಯಂಡ್ ದಿಸ್ ಈಸ್ ಅ ರ್ಯಾಪ್ ಅಪ್ ಆಫ್ ಲಿನಕ್ಸ್ ಫಂಡಮೆಂಟಲ್ ಸೀರೀಸ್. ಸೊ ನಾವು ಬೇಸಿಕ್ಕಾಗಿ ನಮ್ಮದು ಲಿನಕ್ಸ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸಲ್ಲಿ ಇಷ್ಟು ಒಂದು ಬೇಸಿಕ್ ಎಲ್ಲ ಒಂದು ಕಾನ್ಸೆಪ್ಟ್ಸ್ನ ಇಲ್ಲಿವರೆಗೆ ಕವರ್ ಮಾಡಿದ್ದೀವಿ. ಸೊ ನಾವು ಫರ್ದರ್ ಲರ್ನಿಂಗ್ ಜರ್ನಿಯಲ್ಲಿ ಸೊ ಏನೇನು ರಿಮೈನಿಂಗ್ ಇದೆ, ಸೊ ಇನ್ನೂ ಅಡ್ವಾನ್ಸ್ಡ್ ಆಗಿ ನಮಗೆ ಇಲ್ಲಿ ಇದೇ ಒಂದು ಕಮೆಂಟಲ್ಲಿ ನೋಡಿದಾಗೆ ಮೌಂಟಿಂಗ್ ಬರುತ್ತೆ, ಹೇಗೆ ನಾವು AWS ಅಥವಾ ಅಜ್ಯೂರಿಂದ ಸ್ಟೋರೇಜ್ನ ಮೌಂಟ್ ಮಾಡೋದು ಪರ್ಟಿಕ್ಯುಲರ್ ಡಿಸ್ಕಿಗೆ ಪರ್ಟಿಕ್ಯುಲರ್ ಫೈಲ್ಗೆ ಅನ್ನೋದನ್ನು ಇನ್ನು ನಾವು ಇನ್ನು ಕವರ್ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಲರ್ನಿಂಗ್ ಸಿನಾರಿಯೋಸಲ್ಲಿ ನಾವು ಇದನ್ನು 1 by 1 ಅಡಿಷ್ನಲ್ ಆ್ಯಂಡ್ ಅಡ್ವಾನ್ಸ್ಡ್ ಕಮೆಂಟ್ಸ್ನಾಗಿರ್ಬೋದು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಜರ್ನಿಯಲ್ಲಿ ಕಲಿತಾ ಹೋಗೋಣ. ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ಸೀರೀಸ್. ಥ್ಯಾಂಕ್ ಯು ಎವ್ರಿವನ್.